ತುಟಿಗೆ ಬಟ್ಟೆ ಹಾಕಿ ಆ ಎಂಜಲು ತುಟಿಯೇ ಬಟ್ಟೆಯಲ್ಲಿರಬೇಕು ಹೊರತು ಒಳಗೆ ಹೋಗಬಾರ್ದು ಅಂಥ ಕಟ್ಟುನಿಟ್ಟಿನ ಉಪವಾಸ ಮಾಡ್ತಾರೆ. ಅದು ಪರಿಪೂರ್ಣ ಉಪವಾಸ. ಹಾಗೆ ಎಷ್ಟೋ ಜನರು ನೀರೂ ಕುಡಿಯದೆ ಏನೂ ತಿನ್ನದೆ ದೇವರ ಬಲದಿಂದ ಸಂಜೆ ತನಕ ಇದ್ದು ದೇವರನ್ನು ಮೆಚ್ಚಿಸ್ತಾರೆ. ಅದು ಪರಿಪೂರ್ಣ ಉಪವಾಸ. ಆ ಪರಿಪೂರ್ಣ ಉಪವಾಸದಲ್ಲಿ ಏನೂ ತಿನ್ನದಾಗ ಏನೂ ಕುಡಿಯದಾಗ ದೇಹ ನಿಶ್ಶಕ್ತಿಯಲ್ಲಿದ್ರೂ ಆತ್ಮ ದೇವರ ಶಕ್ತಿಯಿಂದ ಬಲಗೊಳ್ಳುತ್ತಾ ಇರುತ್ತೆ. ಅಂಥ ಒಂದು ಉಪವಾಸ ನಾವು ಮಾಡುವಾಗ ದೇವರಿಗೆ ಅದು ಇಷ್ಟವಾದಂಥ ಉಪವಾಸ. ನಾಲ್ಕನೇದಾಗಿ ನಾವು ನೋಡುವಾಗ ಸಾಧಾರಣ ಉಪವಾಸ. ಸಾಧಾರಣ ಉಪವಾಸದಲ್ಲಿ ದೇವರ ವಾಕ್ಯ ಹೇಳುತ್ತಿದೆ, ಲೂಕ 4:2 ಸ್ವಾಮಿ ಏನೂ ತಿನ್ನಲಿಲ್ಲ ಎಂಬುದಾಗಿದೆ. ಹಾಗಿದ್ರೆ ಲಿಕ್ವಿಡ್ ಐಟಮನ್ನು ತೆಗೆದುಕೊಂಡಿರ್ಬೋದು ಅಥವಾ ತೆಗೆದುಕೊಳ್ಳದೇ ಇರ್ಬೋದು. ಸಾಧಾರಣ ಉಪವಾಸ ಅಂದರೆ ಲಿಕ್ವಿಡ್ ಜ್ಯೂಸ್ ಇರ್ಬೋದು, ಎಳ್ನೀರು ಇರ್ಬೋದು, ಅಥವಾ ಟೀ ಕಾಫಿ ಇರ್ಬೋದು. ಅದನ್ನು ಕುಡ್ಕೊಂಡು ದೇಹದಲ್ಲಿ ಶಕ್ತಿ ಇಲ್ಲ ಅಥವಾ ಮಾತ್ರೆಗಳಿದ್ದಾವೆ, ಅಟ್ಲೀಸ್ಟ್ ಅಷ್ಟಾದರೂ ನಮ್ಮ ದೇಹಕ್ಕೆ ಸಾಗಲ್ಪಡಲಿ, ಅಂತೂ ಗಟ್ಟಿ ಪದಾರ್ಥ ಆಹಾರ ತಿನ್ನುವುದೇ ಇಲ್ಲ ಎಂಬುದಾಗಿ ಎಷ್ಟೋ ಜನ ಸಾಧಾರಣ ಉಪವಾಸದಲ್ಲಿ ಜೀವಿತವನ್ನು ಸಾಗಿಸಿ ಉಪವಾಸದಲ್ಲಿ ದೇವರನ್ನು ಮೆಚ್ಚಿಸ್ತಿದ್ದಾರೆ. ಈ ವರ್ಷ ನಮ್ಮ ಪಾಲಿಗೆ ಬಂದಂಥ ಉಪವಾಸವನ್ನು ನಾವು ಕೈ ಬಿಡಬಾರ್ದು. ಅಟ್ಲೀಸ್ಟ್ ಸಾಧಾರಣ ಉಪವಾಸ ಆದರೂ ಮಾಡಿ ನಾನು ದೇವರನ್ನು ಮೆಚ್ಚಿಸಬೇಕು. ಇದನ್ನು ಬಿಟ್ಟು ಬಿಟ್ಟರೆ ಹಂಗೆ ರೂಢಿಯಾಗಿ ಬಿಟ್ಟೇ ಬಿಡ್ಬೋದು, ಅದು ನನಗೊಂದು ಕೊರಗು ಉತ್ಪತ್ತಿ ಆಗ್ಬೋದು. ಅದಕ್ಕೋಸ್ಕರ ನಾನು ಇದನ್ನು ಬಿಡಬಾರ್ದು ಅನ್ನುವಂಥ ರೀತಿಯಲ್ಲಿ ಎಷ್ಟೋ ಜನ ಸಾಧಾರಣ ಉಪವಾಸ ಮಾಡ್ತಾರೆ. ನೀರು ಕುಡಿಯದೆ, ನೀರು ಕುಡಿದು ಲಿಕ್ವಿಡ್ ಐಟಮ್ ತಗೊಳ್ಳೋದೇ ಸಾಧಾರಣ ಉಪವಾಸ. ನೀರೂ ಬಿಟ್ಟು ಇತ್ಲಗಿಂದ ಊಟನೂ ಬಿಟ್ಟು ಏನೂ ತಿನ್ನದೆ ಏನೂ ಕುಡಿಯದೆ ಇರುವುದು ಪರಿಪೂರ್ಣ ಉಪವಾಸ. ಸಾಧಾರಣ ಉಪವಾಸ ಅಂದರೆ ಲಿಕ್ವಿಡ್ ಅಥವಾ ನೀರಿನ ಅಂಶವನ್ನು ತೆಗೆದುಕೊಂಡು ಸಾಗುವುದು ಪರಿಪೂರ್ಣ. ಇನ್ನು 5ನೇದಾಗಿ ನೋಡುವಾಗ ಆಂಶಿಕ ಉಪವಾಸ. ಆಂಶಿಕ ಉಪವಾಸ ಅಂದರೆ ಕೆಲವರಿಗೆ ಒಂದು ದಿನಕ್ಕೆ 5-6 ಮಾತ್ರೆ ಇದೆ, ಕೆಲವರಿಗೆ ಹೊಟ್ಟೆ ಗ್ಯಾಸ್ಟ್ರಿಕ್ಕಿಂದ ಬೆಂಕಿ ಬಂದಂಗಾಗುತ್ತೆ, ತಿನ್ನದಿರಲಿಕ್ಕಾಗಲ್ಲ. ಇನ್ನು ಕೆಲವರು ನಾನು ಉಪವಾಸ ಮಾಡಬೇಕು, ನನ್ನ ಜೀವ ನಡುಗುತ್ತಿದೆ, ನನ್ನ ಜೀವದಲ್ಲಿ ಶಕ್ತಿ ಇಲ್ಲ, ಮಾತ್ರೆಗಳಿಂದಲೋ ಅಥವಾ ರೋಗದಿಂದಲೋ ನಾನು ವೀಕ್ ಆಗಿದ್ದೇನೆ. ಆದರೆ ಸಭೆಯಾಗಿ ಉಪವಾಸ ಮಾಡುವಾಗ, ವೈಯಕ್ತಿಕವಾಗಿ ಉಪವಾಸ ಮಾಡುವಾಗ ನಾನು ಮಾಡದಿದ್ದರೆ ಹೆಂಗಿರಲಿಕ್ಕೆ ಸಾಧ್ಯ, ನನ್ನ ದೇವರು ನನ್ನ ವಿಷಯದಲ್ಲಿ ಇನ್ನೂ ನೋವು ಮಾಡ್ಬೋದು ಅನ್ನುವಂಥ ದಾಹ ಉಳ್ಳವರು ಆಂಶಿಕ ಉಪವಾಸ ಮಾಡ್ಬೋದು. ಆಂಶಿಕ ಉಪವಾಸ ಅಂದರೆ ರುಚಿ ಪದಾರ್ಥಗಳನ್ನು ಅಥವಾ ಒಗ್ಗರಣೆ ಅಥವಾ ತಿಂಡಿ, ಒಳ್ಳೊಳ್ಳೆ ತಿಂಡಿಗಳು ಅಥವಾ ನಾನ್ ವೆಜ್ಜನ್ನು ಕಂಪ್ಲೀಟ್ ಬದಿಗಿಟ್ಟು 40 ದಿವಸನೂ ಗಂಜಿ ಅಥವಾ ಉಪ್ಪಿನಕಾಯಿಯಲ್ಲಿ ದೇಹದ ಒಂದು ಕ್ಷೀಣತೆಗೋಸ್ಕರ ಅಥವಾ ಮದ್ದು ಒಳಗಿಂದ ಬೆಂಕಿ ತರುವಂಗೆ ಮಾಡುತ್ತೆ, ಮಾತ್ರೆಗಳು ಅಷ್ಟಿದ್ದಾವೆ ಅನ್ನುವಂಥ ರೀತಿಯಲ್ಲಿ ಸಾಗುವವರಿಗೆ ಆಂಶಿಕ ಉಪವಾಸವೂ ಇದೆ. ಸತ್ಯವೇದ ಹೇಳುತ್ತಿದೆ, ಆಳವಾದಂಥ ಒಂದು ರುಚಿ ಪದಾರ್ಥಗಳನ್ನು ಸೈಡಿಗಿಟ್ಟು ಗಂಜಿ, ನೀರು ಅಥವಾ ಉಪ್ಪಿನಕಾಯಿಯಲ್ಲಿ ಸಾಗಿ ಉಪವಾಸ ಮಾಡಿದರೆ ಅದೂ ದೇವರಿಗೆ ಮೆಚ್ಚುಗೆ. ದೇವರು ಅಂಥ ಟೈಮಲ್ಲಿ ನೀನಷ್ಟು ಮಾತ್ರ ಇದ್ರೂ, ಅಷ್ಟು ಬಲಹೀನ ನಡುಗುತ್ತಾ ಇದ್ರೂ ಉಪವಾಸ ಮಾಡಬೇಕೆನ್ನುವಂಥ ದಾಹ ಇದೆಯಲ್ಲ, ಅದು ನಿನ್ನಲ್ಲಿ ನನಗೆ ಮೆಚ್ಚುಗೆ ಆಯಿತು, ಇದಕ್ಕೆ ತಕ್ಕ ಪ್ರತಿಫಲ ಕೊಡ್ತೀನಿ. ಅವರು ಪರಿಪೂರ್ಣ ಮಾಡಿದರು, ಸಾಧಾರಣ ಮಾಡಿದರು, ನಾನು ಗಂಜಿ ನೀರು ಹಿಡ್ಕೊಂಡು ಮಾಡಿದೆ ಎನ್ನುವಂಥ ದುಃಖ ಬೇಡ. ಉಪ್ಪು ಹಾಕಿ ಪಿಕ್ಕಲ್ ಹಾಕಿ ನೀನು ಉಪವಾಸ ಮಾಡಿದ್ದೆ ಅಂದರೆ ಅದಕ್ಕೆ ನಾನು ನಿನಗೆ ಫಲ ಕೊಟ್ಟೇ ಕೊಡ್ತೀನಿ. ಎಷ್ಟು ಕೊಡಬೇಕು ಅಷ್ಟು ನಿನ್ನ ಸ್ಥಿತಿಗತಿಗಳನ್ನು ನೋಡಿ ದೇವರು ನಮಗೆ ಸಹಾಯ ಮಾಡೋದು. ಹೀಗೆ ಆಂಶಿಕ ಉಪವಾಸ. ಆಂಶಿಕ ಉಪವಾಸದ ಬಗ್ಗೆ ದಾನಿಯೇಲ 10:3 ವಚನ ನೋಡುವ. ದಾನಿಯೇಲನು ರುಚಿ ಪದಾರ್ಥಗಳನ್ನು ಏನೂ ತಿನ್ನಲಿಲ್ಲ. ಹಾಗೆ ಪೌಲನನ್ನು ನೋಡುವಾಗ 3 ದಿವಸ ಏನೂ ತಿನ್ನದೆ ಏನೂ ಕುಡಿಯದೆ ದೇವರ ಸನ್ನಿಧಿಯಲ್ಲಿ ಬಿದ್ದಿದ್ದ. ದೇವರನ್ನು ಬೇಡಿ ಕಾಡಿ ದೇವರ ಕೃಪೆಯನ್ನು ಪಡ್ಕೊಂಡ.
ಆಂಶಿಕ ಉಪವಾಸ, ಸಾಧಾರಣ ಉಪವಾಸ, ಪರಿಪೂರ್ಣ ಉಪವಾಸ, ಆತ್ಮಿಕ ಉಪವಾಸ, ಹಾಗೆ ಕಪಟದ ಉಪವಾಸ. ಈ ಉಪವಾಸಗಳನ್ನು ನಾವು ಕಂಡುಕೊಂಡೆವು. ಇದರಲ್ಲಿ ಯಾವ ಕಪಟದ ಉಪವಾಸವನ್ನು ಬಿಟ್ಟು ಆತ್ಮಿಕ, ಅಂಶಿಕ ಅಥವಾ ಸಾಧಾರಣ ಅಥವಾ ಪರಿಪೂರ್ಣ ಉಪವಾಸದಲ್ಲಿ ನಾವು ಪಾಲು ತೆಗೆದುಕೊಳ್ಳಲೇಬೇಕು. ಇಲ್ಲದಿದ್ದರೆ ಕೆಲವು ಕಠಿಣವಾದ ಬಂಧನಗಳು, ಜೈಲುಗಳು ನಮ್ಮಿಂದ ಬಿಟ್ಟು ತೊಲಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮಾತ್ರ ಇದೆ ಅನ್ನೋರು ಸ್ವಲ್ಪ ಒಂದು ಬ್ರೆಡ್ ತಿಂದೋ ಅಥವಾ ಒಂದು ಗಂಜಿ ನೀರು ಕುಡಿದೋ ಉಪವಾಸ ಮಾಡೋದು ಒಳ್ಳೆಯದು. ನಾವು ದೇವರನ್ನು ತಿಳ್ಕೊಂಡ ಕಾರಣ ಉಪವಾಸ ಮಾಡೋದು ಒಳ್ಳೆಯದು. ಯೇಸು ಸ್ವಾಮಿಯೇ ಅಂತ ಪರಿಶುದ್ಧ ಶಕ್ತಿ ಅದನ್ನು ಯೇಸು ಸ್ವಾಮಿ ಮಾಡಿ ತೋರಿಸಿರುವಾಗ ಅದು ನಮಗೆ ಮಾದರಿ ಹೊರತು ಅವರಿಗೆಲ್ಲ ನಾವು ಅದನ್ನು ಮಾಡಬೇಕು. ಇಲ್ಲವಾದರೆ ನಮ್ಮ ವಿಷಯದಲ್ಲಿ ದೇವರಿಗೆ ಬೇಸರವಾಗ್ಬೋದು. ನಾವು ದೇವರನ್ನು ಫ್ರೆಂಡ್ ಮಾಡ್ಕೊಂಡಿದ್ದೇವೆ, ಪ್ರತಿದಿನ ದೈವಾನ್ಯೋನ್ಯತೆಯಲ್ಲಿದ್ದೇವೆ. ಅವರ ಕೆಲವು ಕಟ್ಟಾಜ್ಞೆಗಳನ್ನು ಅನುಸರಿಸುವುದು ನಮ್ಮ ಧರ್ಮ. ಯಾಕೆ ಮಾಡಬೇಕು, ನಾನು ಬಲಹೀನ ಎನ್ನುವಂಥ ಸ್ಥಿತಿಗತಿಗಳು ನಮಗೆ ಬರುವುದು ಬೇಡ. ಬರುವುದಾದರೆ ಅದು ಒಂದು ಬಲಹೀನತೆಯೇ, ಅದು ಮನಸ್ಸಿನೊಳಗೆ ಪ್ರವೇಶಿಸಿ ನಮ್ಮನ್ನು ಮಾಡದಂಗೆ ಸ್ಟಾಪ್ ಮಾಡುತ್ತೆ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಎಲ್ಲ ಟೈಮಲ್ಲಿ ಅಲರ್ಟ್ ಆಗಿರಬೇಕು. ಜಿತೇಂದ್ರವುಳ್ಳ ಆತ್ಮವನ್ನು ಪಡೆದುಕೊಂಡು ಬಂದಿದ್ದೇವೆ. ದೇವರು ನಮಗೆ ಕೊಟ್ಟಿರುವಂಥ ಆತ್ಮ ಹೇಳಿತನದ, ಬಲ ಇಲ್ಲದ ಅಲ್ಲ, ಶಿಕ್ಷಣಪೂರ್ವಕವಾದಂಥ ಜ್ಞಾನದ ಆತ್ಮವನ್ನು ದೇವರು ಕೊಟ್ಟಿರುವಾಗ ನಾವು ಅದೇ ರೀತಿಯಲ್ಲಿ ನಮ್ಮನ್ನು ಸಾಗಿಸಬೇಕು. ಶೂರರಾಗಬೇಕು, ಬಲಗೊಳ್ಳಬೇಕು. ನಮ್ಮನ್ನು ನಾವೇ ಆಸಕ್ತಿಯಿಂದ ಪ್ರತಿ ಹಂತದಲ್ಲೂ ತೊಡಗಿಸಿಕೊಳ್ಳಬೇಕು. ಆಗ ದೇವರ ಮಹಾಕೃಪೆ ನಮ್ಮಲ್ಲಿ ಒದಗಿ ಬರುತ್ತೆ. ದೇವರು ನಮ್ಮ ಪಾಲಿಗೆ ಇದ್ದೇ ಇದ್ದಾರೆ. ಹೇಗೆ ಗಾಳಿಯನ್ನು ನಾವು ನೋಡಲ್ವೋ ಹಾಗೇ ದೇವರನ್ನು ನೋಡಲಿಕ್ಕೆ ಅಸಾಧ್ಯವಾಗಬಹುದು. ಕೆಲವರು ದೇವರ ಪ್ರಸನ್ನತೆಯನ್ನು ಪ್ರತಿದಿನ ಎದುರು ನೋಡುತ್ತಾ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳುತ್ತಾ ಇದ್ದಾರೆ. ಕೆಲವರಿಗೆ ಕಾಣದೇ ಇಲ್ಲ. ಆದ್ರೂ ಇದಕ್ಕೋಸ್ಕರ ನಾವು ಪ್ರಯಾಸ ಪಡುವಾಗ ನಾವು ಕಾಣ್ತೀವಿ, ಅನುಭವಿಸ್ತೀವಿ. ನಿರ್ಮಲ ಚಿತ್ತರು ಧನ್ಯರವರು ದೇವರನ್ನು ನೋಡುವರು. ವಾಕ್ಯದ ಪ್ರಕಾರ ನಾವು ನೋಡಲಿಕ್ಕೆ ಪಕ್ಕ ಸಾಧ್ಯ. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಮನಸ್ಸು ನಿರ್ಮಲ ಮನಸ್ಸುಳ್ಳವನಾಗಿ ಹಗಲಿರುಳು ದೇವರ ವಿಷಯದಲ್ಲಿ ಚಿಂತಿಸ್ತಾನೋ ಅವನು ದೇವರನ್ನು ನೋಡೇ ನೋಡ್ತಾನೆ. ಇದು ಉಪವಾಸದಲ್ಲಿರುವ 5 ವಿಧಗಳು. ಈಗ ನಾವು ನೋಡ್ತಿರೋದು ಉಪವಾಸ ಮಾಡೋದು ಹೇಗೆ ಉಪವಾಸ ಮಾಡೋದು. ಉಪವಾಸ ವೈಯಕ್ತಿಕವಾಗಿ ನಮ್ಮಷ್ಟಕ್ಕೆ ನಾವು ನಮ್ಮೆಲ್ಲ ವಿಷಯಗಳನ್ನು ದೇವರಿಗೆ ಹೇಳಿಕೊಳ್ಳೋದಕ್ಕೋಸ್ಕರ ಒಂದು 3 ಗಂಟೆ ಅಥವಾ ಅರ್ಧ ದಿನ ಅಥವಾ ಫುಲ್ ಡೇ ಉಪವಾಸ ಇದ್ದು ದೇವರ ಸಮಕ್ಷಮದಲ್ಲಿ, ಸನ್ನಿಧಾನದಲ್ಲಿ, ದೇವರ ಆಲಯದಲ್ಲಿ ಕಾಲ ಕಳೆಯುವುದಕ್ಕೋಸ್ಕರ ವೈಯಕ್ತಿಕವಾಗಿ ಉಪವಾಸ ಮಾಡ್ಬೋದು. ಇದನ್ನು ಧರ್ಮೋಪದೇಶಕಾಂಡ 9:18 ಮೋಶೆ ಬಗ್ಗೆ ನಾವು ನೋಡ್ತೀವಿ. ಮೋಶೆ ವೈಯಕ್ತಿಕವಾಗಿ ದೇವರ ಸನ್ನಿಧಾನಕ್ಕೆ ಹೋಗಿ ಇಸ್ರಾಯೇಲ್ ಐಗುಪ್ತದಲ್ಲಿ ಬಂಧನದಲ್ಲಿದ್ದಂಥ ಭಕ್ತರಿಗೆ, ಇಸ್ರಾಯೇಲಿಗೆ ದೇವರ ಹತ್ರ ಬೇಡಿದ, ನನಗೋಸ್ಕರ ನೀನು ಸಹಾಯ ಮಾಡಿ. ಇವರು ಗುಣಗುಟ್ಟುತ್ತಲೇ ಇದ್ದರು. ನಮಗೆ ಆಹಾರ ಇಲ್ಲ, ಅರಣ್ಯದಲ್ಲಿ ನಮ್ಮನ್ನು ತಂದು ಹಾಕಿದ್ದಿ. 40 ಲಕ್ಷ ಜನರನ್ನು ಮೋಶೆ ನಡೆಸ್ತಿದ್ದ ದೇವರ ಮಹಾಕೃಪೆಯಿಂದ, ದೇವರ ಆತ್ಮನಿಂದ. ಅಂಥ ಟೈಮಲ್ಲಿ ಆ ಭಕ್ತರು ಗುಣಗುಟ್ಟುತ್ತಲೇ ಹೋದರು. ನಮಗೆ ಊಟ ಇಲ್ಲ, ಆಲೂಗೆಡ್ಡೆ ಇಲ್ಲ, ನೀರಿಲ್ಲ, ಮಾಂಸ ಇಲ್ಲ. ಹೀಗೆ ಗುಟ್ಟುತ್ತಿರುವಾಗ ಮೋಶೆಯ ಪ್ರಾರ್ಥನೆ ಕೇಳಿ ದೇವರು ಬಂಡೆಯೊಳಗಿಂದ ನೀರು ಚುಮ್ಮಿಕಿಸಿದ್ರು ಆ ಭಕ್ತ ಕುಲಕ್ಕೆ. ಮೇಲಿಂದ ಲಾವಕ್ಕಿಗಳನ್ನು ಬರಮಾಡಿ ಮಾಂಸವನ್ನು ಕೊಟ್ಟರು, ತೃಪ್ತಿಕರವಾದಂಥ ಆಹಾರವನ್ನು ಕೊಟ್ಟರು. ಮತ್ತೂ ಗುಣಗುಡ್ತಾ ಇದ್ರು. ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಅವರ ಮನಸ್ಸು ಗುಣಗುಟ್ಟುವಿಕೆಯಲ್ಲಿ ಮಂಕಾಗ್ಬಿಡ್ತು. ಆದರೂ ಮೋಶೆ, ನನಗೋಸ್ಕರ ನನ್ನ ಜನರು, ನನಗೆ ಪಾಲನೆ ಮಾಡಲಿಕ್ಕೆ ನೀನು ಅವಕಾಶ ಕೊಟ್ಟಿರುವಾಗ ನನ್ನ ಜನರು ನನ್ನ ಕಣ್ಮುಂದೆ ಸಾಯುವುದು ನನಗೆ ಇಷ್ಟ ಇಲ್ಲ ಎಂಬುದಾಗಿ ಮೋಶೆ ಪ್ರಾರ್ಥಿಸಿದ. ಎಷ್ಟೋ ಜನರು ಗುಣಗುಟ್ಟಿದವರು ಸತ್ತು ಹೋದರು. ಲಕ್ಷ ಲಕ್ಷ ಜನರು ಸತ್ತು ಹೋದರು. ಆಮೇಲೆ ಮತ್ತು ನನಗೋಸ್ಕರ ಈ ಇಸ್ರಾಯೇಲ್ ಜನಾಂಗವನ್ನು ಉಳಿಸು ಎಂಬುದಾಗಿ ಮೋಶೆ ಪ್ರಾರ್ಥಿಸಿದ. ಸ್ವಲ್ಪ ಜನರಾದರು. ಆದರೆ ಆ ಸ್ವಲ್ಪ ಜನರು ಜಯಶಾಲಿಗಳು, ದೇವರ ಜ್ಞಾನ ವಿವೇಕ ತಿಳುವಳಿಕೆಯನ್ನು ಪಡೆದವರು,
ದೇವರನ್ನು ಗುರಿ ಮಾಡಿಕೊಂಡು ಜೀವಿಸುವವರು, ದೇವರ ಹೆಸರಲ್ಲಿ ಕೇಡುಗಳಿಂದೆಲ್ಲ ತಪ್ಪಿಸಿಕೊಳ್ಳುವರು, ದೇವರನ್ನೇ ಆಧಾರ ಮಾಡಿ ನಮ್ಮ ಬಲ ನಿನ್ನದೇ ಹೊರತು ಇನ್ಯಾವ ಬಲ ನಮ್ಮಲ್ಲಿಲ್ಲ ಎನ್ನುವಂಥ ರೀತಿಯಲ್ಲಿ ಆ ಇಸ್ರಾಯೇಲರು ಸಾಗುವರು. ಅವರನ್ನು ನಡೆಸಿದಂತಹ ಮೋಶೆ ವೈಯಕ್ತಿಕವಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿದ. ಹೇಗೆ ನಾವು ಉಪವಾಸ ಮಾಡಬಹುದು? ನಮ್ಮ ವೈಯಕ್ತಿಕ ಎಲ್ಲ ವಿಷಯಗಳನ್ನು, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಪರಿಸರಕ್ಕೋಸ್ಕರ, ನಮ್ಮ ಸಭೆಗೋಸ್ಕರ, ನಮ್ಮ ಸ್ಕೂಲಿಗೋಸ್ಕರ, ಅಥವಾ ನಮ್ಮ ಒಂದು ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ, ವಿಶ್ವಕ್ಕೋಸ್ಕರ, ವೈಯಕ್ತಿಕವಾಗಿ ನಮ್ಮ ಊರು, ನಮ್ಮ ಸುತ್ತಮುತ್ತಲಿನ ಜನಾಂಗಗಳಿಗೋಸ್ಕರ, ಸಕಲ ಕುಲ ಜನಾಂಗ ಭಾಷೆಗಳ ಎಲ್ಲ ಜನರಿಗೋಸ್ಕರ ನಾವು ವೈಯಕ್ತಿಕವಾಗಿ ಪ್ರಾರ್ಥಿಸಬಹುದು, ಉಪವಾಸ ಮಾಡಬಹುದು. ಇನ್ನು ಸಭೆಯಾಗಿ ಎಲ್ಲರಿಗೋಸ್ಕರ ನಾವು ಒಂದೇ ಮನಸ್ಸಿನಿಂದ ಒಗ್ಗಟ್ಟಿನಿಂದ ಉಪವಾಸ ಮಾಡಬಹುದು. ಇದು ಅಪೊಸ್ತಲಕೃತ್ಯ 14:23 ಒಟ್ಟಾಗಿ ಒಂದೇ ಮನಸ್ಸಿಂದ, ಒಂದೇ ಸಭೆಯಾಗಿ, ಒಂದೇ ತಾಯಿ ಮಕ್ಕಳಂತೆ ಅವರು ಉಪವಾಸ ವ್ರತಗಳನ್ನು ಗೊತ್ತು ಮಾಡಿಕೊಂಡ್ರು. ಅವರ ಸ್ವಾರ್ಥಕ್ಕೋಸ್ಕರ ಉಪವಾಸ ಗೊತ್ತು ಮಾಡಿಕೊಳ್ಳದೆ, ಸಭೆಯ ಏಳಿಗೆಗೋಸ್ಕರ, ಅಕ್ಕಪಕ್ಕದ ಊರಿಗೋಸ್ಕರ, ವಿಶ್ವಕ್ಕೋಸ್ಕರ, ದೇಶಕ್ಕೋಸ್ಕರ, ರಾಷ್ಟ್ರಗಳಿಗಾಗಿ, ಜಿಲ್ಲೆಗಾಗಿ, ರಾಜ್ಯಕ್ಕಾಗಿ ಉಪವಾಸ ಗೊತ್ತು ಮಾಡಿದರೆಂಬುದಾಗಿದೆ. ಹಾಗೆ ನಾವು ಸಭೆಯಾಗಿ ಉಪವಾಸಗಳನ್ನು ಗೊತ್ತು ಮಾಡಬಹುದು. ಇನ್ನು ದೇವರ ಆತ್ಮನಿಂದ ನಾವು ಪ್ರತಿದಿನ ಸಾಗಲ್ಪಡೋದಕ್ಕೋಸ್ಕರ ಉಪವಾಸ ಮಾಡಬಹುದು. ದೇವರ ಆತ್ಮನಿಂದ ಸಾಗಲ್ಪಡುವುದಕ್ಕೋಸ್ಕರ, ದೇವರ ಆತ್ಮ ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಏರ್ಪೇರಾಗ್ತೀವಿ, ಮನುಷ್ಯ ಜ್ಞಾನದಿಂದ ಒಟ್ಟಾರೆ ಸಾಕ್ತೀವಿ, ಏನು ಮಾತಾಡ್ತೀವಿ ಎಂಬುದನ್ನು ನಮಗೆ ಗೊತ್ತಿಲ್ಲ. ಮತ್ತೆ ಹರಟೆ ಮಾತುಗಳನ್ನಾಡಿ ನಮ್ಮ ಸೈಲೆನ್ಸನ್ನು ಕಾಪಾಡಿಕೊಳ್ಳದೆ ಜ್ಞಾನಹೀನರಾಗಿ ಸಾಕ್ತೀವಿ. ಜ್ಞಾನಿಗಳು ಮೌನಿಯಂತೆ. ನಾನು ಮಕ್ಕಳಿಗೆಲ್ಲ ಹೆಚ್ಚು ಮಾತಾಡಬೇಡ್ರಿ, ನೀವು ಒಳಗೆ ಸ್ಟೋರ್ ಮಾಡಿದ ಎಲ್ಲ ಅಂಶ ನಿಮ್ಮಿಂದ ಹೊರಟೋಗುತ್ತೆ. ನಿಮ್ಮ ಓದಿದ ಸ್ಟೋರ್ ನಿಮ್ಮಲ್ಲಿ ನಿಲ್ಲಬೇಕಿದ್ರೆ ನೀವು ಹೆಚ್ಚು ಮಾತಾಡಬೇಡ್ರಿ, ಹೆಚ್ಚು ಕುಣಿಬೇಡಿ, ಹೆಚ್ಚು ಲೋಕ ರೀತಿಯಲ್ಲಿ ಸಾಗಬೇಡ್ರಿ, ಹೆಚ್ಚು ಟಿ ವಿ ನೋಡಬೇಡಿ, ಹೆಚ್ಚು ಮೊಬೈಲಲ್ಲಿ ಕಾಲ ಕಳಿಬೇಡ್ರಿ.